ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ತಿಗಳಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಇದರಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಕುರಿತೊಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಈ ವಿಶೇಷ ಸಂದರ್ಶನದಲ್ಲಿ ತಿಗಡಿ ಗ್ರಾಮದ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಪ್ರವೇಶವಾದರು, ಅದಾದ ನಂತರ ತಾವು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಶಿಕ್ಷಣ ಮತ್ತು ಆರೋಗ್ಯ, ತಮ್ಮ ವಾರ್ಡಿನ ಬಗ್ಗೆ ಮತ್ತು ಗ್ರಾಮಸ್ಥರ ಬಗ್ಗೆ ಯಾವ ರೀತಿಯೊಂದು ಪಾತ್ರವನ್ನು ವಹಿಸಿದ್ದಾರೆ, ಜನಗಳಿಂದ ಇವರಿಗೆ ಮತ್ತು ಇವರಿಂದ ಜನಗಳಿಗೆ ಯಾವ ರೀತಿಯ ಒಂದು ಸಹಾಯ ಸಹಕಾರ ಬಂದಿದೆ ಎಂಬುದನ್ನು ಇವರಿಂದಲೇ ಕೇಳಿ ತಿಳಿದ ನಮ್ಮ ವೀಕ್ಷಕರು. ಸರ್ ನಮಸ್ಕಾರ. ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ ಸರ್. ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನನ್ನ ಹೆಸರು ಮೊಹಮ್ಮದ್ ಸಾದಿ ಇಸ್ಮಾಯಿಲ್ ಬಾಳೇಸಿ, ಗ್ರಾಮ ಪಂಚಾಯತಿ ತಿಂಡಿ ಸದಸ್ಯರು, ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರು. ಸರಿ ಸರ್. ಸರ್, ತಾವು ಈ ಅಧಿಕಾರಾವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ಗಳು ಆಗಿದ್ವು, ಆಗಿರಲಿಲ್ಲ, ಅದಾದ ನಂತರ ತಾವು ಅಧಿಕಾರಾವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ಗಳು ಮಾಡಿದ್ದೀರಾ? ನೋಡಿ ಸರ್, ನಾ ಅಧಿಕಾರ ಬರೋದಕ್ಕಿಂತ ಮುಂಚೆ ನನ್ನ ವಾರ್ಡದಲ್ಲಿ ಏನು ಕೆಲಸ ಇಲ್ಲ. ನಾನು 2010ರಲ್ಲಿ ಆರಿಸಿ ಬಂದೆ. ಆ ನಂತರ ನನ್ನ ವಾರ್ಡ್ದಾಗ ಎಲ್ಲ ಟೋಟಲಿ ಎಲ್ಲ ಕೆಲಸ ಮಾಡಿದ್ದೀನಿ. CC ರೋಡು, CC ಗಟ್ಟರು, ನೀರು ಮತ್ತು ಕರೆಂಟು, ಎಲ್ಲ ಥರ ಕೆಲಸ ಮಾಡಿದ್ದೀನಿ ಸರ್ ನಾನು. ಸರಿ. ಮತ್ತು ನಾನು ಅಧ್ಯಕ್ಷ ಆದಾಗ ಆಲ್ಮೋಸ್ಟ್ ಇಡೀ ಊರಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಸರಿ ಸರ್, ತಮ್ಮ ಒಂದು ಈ ಅಧಿಕಾರಾವಧಿಗೆ ಬಂದ ಮೇಲೆ ತಾವು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಒಂದು ಪಾತ್ರ ವಹಿಸಿದ್ದೀರಾ? ಬಿಸಿ ಊಟ ಆಗಿರ್ಬೋದು, ಕುಡಿಯುವ ನೀರಾಗಿರ್ಬೋದು, ಕೊಠಡಿ, ಅಂಗನವಾಡಿ ಕೇಂದ್ರ, ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ಗೂ ಯಾವ ರೀತಿ ಒಂದು ಪಾತ್ರ ವಹಿಸಿದ್ದೀರಾ? ಇಲ್ಲ ಸರ್, ನಾವು ಉರ್ದು ಸ್ಕೂಲ್ ಅದರಲ್ಲೂ SLMC ಅಧ್ಯಕ್ಷ ಇದ್ದೀವಿ ಸರ್. ನಾವು 3 ಬಾರಿ ಗ್ರಾಮ ಪಂಚಾಯತಿ 3 ಬಾರಿ ಆಗಿದ್ದರೆ ಅದು SLMC ಅಧ್ಯಕ್ಷ 3 ಬಾರಿ ಆಗಿದೆ ಸರ್. ನಾನು ಅಧ್ಯಕ್ಷ ಆದಾಗ ಸರ್ ಭಾಳಷ್ಟು ಕೆಲಸ ಮಾಡಿದ್ದೀನಿ ಸ್ಕೂಲಲ್ಲಿ. ಶಾಸಕರಿಗೆ ಹೇಳಿ ಇಷ್ಟು ಟೀಚರ್ಸ್ ಕೊಡಿ ಅಂತೇಳಿ ತೊಗೊಂಡ್ಬಂದ್ರು ಸರ್. ಆವಾಗ ನಂತರ ರೂಮು ಕಟ್ಸಿದ್ವಿ ಸರ್. ನೀರಿನ ವ್ಯವಸ್ಥೆ, ರೂಮಿನ ವ್ಯವಸ್ಥೆ, ಟೀಚರ್ ವ್ಯವಸ್ಥೆ, ಮತ್ತು ಊರಾಗ ನಾನು ಟೀಚರ್ಸ್ ಕರ್ಕೊಂಡು ಅಡ್ಮಿಷನ್ ಮಾಡಿ ಅಂತೇಳಿ ಊರಾಗೂ ಅಡ್ಡಾಡಿದ್ದೀನಿ ಸರ್. ಬೇಕಾದ್ರೆ ಕೇಳ್ಬೋದು. ಮತ್ತು ಆವಾಗ ಈಗ ಸದ್ಯ ಅಂದ್ರೂ ಒಂದು 3-4 ತಿಂಗಳಾಯಿತು ಸರ್. ಮತ್ತು ಅಂಗನವಾಡಿ ಹೊಸದು ಕಟ್ಟಡ ಮಾಡಿಸಿದ್ರು ಸರ್. ನಮ್ಮ ಶಾಸಕರು ಕಳಿಸಿದ್ರು, ಬಾಬಾ ಸಾಹೇಬ್ ಪಾಟೀಲ್ ಅವರು ಕಳಿಸಿದ್ರು, ಹೊಸ ಕಟ್ಟಡ ಮಾಡಿಸಿದ್ರು ಸರಿ ಸರ್. ಕನ್ನಡ ಶಾಲೆಗೂ ಹೋಗ್ತಿದ್ವಿ ಸರ್. ಕನ್ನಡ ಶಾಲೆ ಬಿಸಿ ಊಟ ಹೇಗಿದೆ, ನೀರಿನ ವ್ಯವಸ್ಥೆ ಹೇಗಿದೆ, ಎಲ್ಲ ನೀರಿನ ವ್ಯವಸ್ಥೆನೂ ಮಾಡಿದ್ದು. ಬಿಸಿ ಊಟ ನಾವು ಖುದ್ದು ಮಾಡಿದ್ದೇವೆ ಅಲ್ಲಿ. ಅದು ಇದು ಬಿಸಿ ಊಟದ್ದು ರೂಮ್ ಕಟ್ಸೋಕೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಬಂದಿದ್ರು. ಅದು ಸ್ವಲ್ಪ ಏನೂ ಬರ್ತಡೆಯಾಗಿ ಅದು ಸ್ಟಾಪ್ ಆಗಿದೆ. ಮತ್ತು ಹೈಸ್ಕೂಲ್ ಶಾಲೆಗೆ ಹೋಗ್ತಿದ್ವಿ ರೀ. ಹೈಸ್ಕೂಲ್ ಶಾಲೆಗೆ ಬಿಸಿ ಊಟ ಅಲ್ಲಿ ಊಟ ಮಾಡಿದ್ದೀವಿ. ಮತ್ತು ಅಲ್ಲಿ ಕೆಲಸ ಏನು ಬೇಕಾದೋ ಅಲ್ಲಿ ಅವ್ರು ಏನು ಬೇಕಲ್ಲ ಅದು ಮಾಡಿಕೊಟ್ಟಿದ್ರು. ಸರ್, ಈ ಸರ್ ತಮ್ಮ ಒಂದು ಈ ಅಧಿಕಾರಾವಧಿಗೆ ಬಂದ ಮೇಲೆ ತಾವು ತಮ್ಮ ವಾರ್ಡಿನ ಜನರಿರ್ಬೋದು, ಗ್ರಾಮಸ್ಥರಿರ್ಬೋದು, ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಪಾತ್ರ ವಹಿಸಿದ್ದೀರಿ ಸರ್? ಆರೋಗ್ಯನೆಲ್ಲ ವಿಚಾರಣೆ ಮಾಡಿದ್ದೇವೆ. ಮತ್ತು ನಮ್ಮದು ಗೌರ್ಮೆಂಟ್ ಹಾಸ್ಪಿಟಲು ಇದೆ. ಅಲ್ಲಿ ಹೋಗಿ ಅವರು ಇಲ್ಲಿ ಮೀಟಿಂಗ್ ಕರೆಸ್ತಿದ್ವಿ ನಾವು. ಗ್ರಾಮಸಭಾದಾಗ ಕರೆಸ್ತಿದ್ವು, ಮೀಟಿಂಗ್ದಾಗ ಕರೆಸ್ತಿದ್ವು. ಮತ್ತು ನಾವು ಹೇಳ್ತಿದ್ವಿ ಅಲ್ಲಿ ಡಾಕ್ಟರ್ಗೆ BP ಗುಳಿಗೆ ಅದಾವಿಲ್ಲ, ಶುಗರ್ ಗುಳಿಗೆ ಅದಾವಿಲ್ಲ, ಏನೂ ಕಡಿಮೆ ಆಗುವಂಗಿಲ್ಲ. ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗೂ ಕೆಲಸ ಮಾಡಿಸಿದ್ರು ಶಾಸಕ ಕಳಿಸಿದ್ರು ಸರ್. ಈಗ ನಮ್ಮದಾಗ ಅದು ಹಾಸ್ಪಿಟಲ್ ಆಗಿದ್ರಿ. ಮತ್ತು ಈಗ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಶಾಸಕರಾದಾಗ ಅದು ಕಾಂಪೌಂಡ್ ಮಾಡಿಕೊಟ್ಟವ್ರಿ. ಅಲ್ಲಿ ಹೋಗಿ ನೋಡ್ಬೋದು, ಬರ್ಬೋದು. ಸರಿ ಸರ್, ಮಾಡಿಸಿದ್ದೀರಾ? ಸರಿ ಸರ್. ಅದಾದ ಸರ್, ತಮ್ಮ ಒಂದು ಅಧಿಕಾರಾವಧಿ ಮುಗಿದಾದ ನಂತರ ಆಡಳಿತ ಅಧಿಕಾರಿ ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿ ನೇಮಿತವಾಗಿದ್ದೀರಿ ಸರ್. ಇವರು ಒಂದು ಜನಗಳ ಜೊತೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ, ಜನಗಳಿಗೆ ಮೂಲ ಸೌಕರ್ಯ ಒದಗಿಸ್ತಿದ್ದಾರೆ? ಇಲ್ಲ ಸರ್, ಕಡಿಮೆ ಆಗಿದೆ ಸರ್. ಈಗ ನಾನು ಸರ್ ನಮ್ಮ ಕಡೆ ರೆಕಾರ್ಡ್ ಇದೆ. 1 ತಿಂಗಳು 1.5 ತಿಂಗಳಾಗಿರ್ಬೇಕು ಅಲ್ಲಿ
ಪ್ರೈಮರಿ ಸ್ಕೂಲ್ ಕನ್ನಡ ಸ್ಕೂಲ್ ಇದೆ, ಅದೆಲ್ಲ ಗಟರೆಲ್ಲ ತುಂಬಿಗಿದೆ ಸರ್. ಅದು ಮತ್ತು ಬೈಪಾಸ್ ರೋಡು ಅದು ವಿಡಿಯೋ ಮಾಡಲು ಬಿಟ್ಟಿದ್ದೇನೆ, ಇನ್ನೂವರೆಗೂ ಕೆಲಸ ಆಗಿದೆ. ಅಂದ್ರೆ ನಾವು ಅಧಿಕಾರದಾಗಿದ್ದರೆ ಮಾತ್ರ ಅದು ಊರಲ್ಲಿ ಕೆಲಸ ಆಗುತ್ತೆ. ಇಲ್ಲಾಂದ್ರೆ ಭಾಳ ಢೀಲಾಗುತ್ತೆ. ಸರಿ ಸರ್, ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ತಾವು ಇದ್ದು ಗ್ರಾಮವನ್ನು ಕೂಡ ಈ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ತಮ್ಮ ವಾರ್ಡನ್ನು ಕೂಡ ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್. ಇನ್ನೂ ಕೂಡ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು, ಮುಂಬರುವ ಚುನಾವಣೆ ತಾವು ಭಾಗಿಯಾಗಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತೀರಾ ಅನ್ನೋ ಒಂದು ಅಭಿಪ್ರಾಯ ಸರ್. ಹೌದು ಸರ್, ಇನ್ನೂ ಭಾಳ ಕೆಲಸ ಇದೆ. ಇನ್ನು ನಮ್ಮ ರೈತರ ಬಾಂಧವರಿಗೆ ಇಲ್ಲಿ ದವಾಖಾನೆ ಬೇಕಾಗಿದೆ, ದನ ದವಾಖಾನೆ ಇಲ್ಲ, ಭಾಳ ತೊಂದರೆ ಆಗುತ್ತೆ ಮೇಡಮ್ ಸರ್. ಇಲ್ಲಿ ನಮ್ಮ ರೈತರಿಗೆ ಇಲ್ಲಿಂದ ಸಂಗಮ ಹೋಗಬೇಕು, ಇಲ್ಲಾಂದ್ರೆ ಬಾಗೇವಾಡಿಗೆ ಹೋಗಬೇಕು. ದನಗಳಿಗೆ ಏನಾರು ಕಾಯಿಲೆ ಅದು ಬಂದಾಗ ಹಾಸ್ಪಿಟಲ್ ಇಲ್ಲ, ಅದು ಒಂದು ಹಾಸ್ಪಿಟಲ್ ಮಾಡಬೇಕಂತ ಒಂದು ಇದರಿದೆ, ಮಾಡಲೇಬೇಕಂತ ಶಾಸಕರು ಮದುವೆನೂ ಮಾಡಿದ್ದೀವಿ. ಸರಿ ಸರ್, ತಮ್ಮ ಒಂದು ಈ ಮುಂಬರುವ ಚುನಾವಣೆಯಲ್ಲಿ ಒಂದು ಗ್ರಾಮ ಒಂದು ಚಿಹ್ನೆ ರಾಜ್ಯ ಸರ್ಕಾರ ಆದೇಶ ಪ್ರಕಾರ ನಿರ್ಮಿತವಾಗಿದೆ ಸರ್. ಅದರ ಬಗ್ಗೆ ಒಂದು ತಮ್ಮ ಅಭಿಪ್ರಾಯ ಏನಿದೆ ಸರ್? ಇಲ್ಲ ಸರ್, ಈಗೇನು ನಡೀತಾ ಇದೆಯಲ್ಲ ಆ ಥರ ಇರೋದು ಬೆಟರ್. ಚುನಾವಣೆ ಮುಂದೆ ಬರುವ ಚುನಾವಣೆ ಕಾಂಗ್ರೆಸ್ BJP ಅದು ಬೇಡ. ಇದು ಪಂಚಾಯತಿ ಇದು ಮಾಡಿ ಗ್ರಾಮ ಪಂಚಾಯತಿ ಇದು ಈಗ ಯಾವ ಥರ ಇದೆ ಅದೇ ಥರ ಅನ್ನೋದು ಬೆಟರು. ಸರಿ ಸರ್, ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾದ್ರಿ? ನಾನು 2010 ಚುನಾವಣೆ ಮಾಡಿದ್ದೆ. ಡಿ ವಿ ಇನಾಮದಾರ್ ಆಗ ನಮ್ಮ ಜನ ನನಗೆ ಎಲ್ಲರೂ ಬಂದು ಒತ್ತಡ ಹಾಕ್ತಿದ್ರು, ಬಂದಿದ್ದು ಜನರಿಂದ. ಜನರ ಬೆಂಬಲದಿಂದ ಬಂದಿದ್ದೀರ ಸರ್. ತಾವು ಈ ರಾಜಕಾರಣಕ್ಕೆ ಬರಲಿಕ್ಕೆ ಕಾರಣ ಸರ್? ಇಲ್ಲ ಸರ್, ಊರು ಅಭಿವೃದ್ಧಿ ಮಾಡಬೇಕು, ನಾನು ವಾರ್ಡ್ ಅಭಿವೃದ್ಧಿ ಮಾಡಬೇಕು, ಬಡವರು ಕಷ್ಟ ದುಃಖ ನೋಡಬೇಕು ಅಂತೇಳಿ ಬಂದಿದ್ದೆ. ಸರಿ ಸರ್, ಸರಿ ಸರ್, ತಮ್ಮ ಒಂದು ಪಕ್ಷದ ಹೈಕಮಾಂಡ್ ನಿಮ್ಮ ಒಂದು ತೀರ್ಮಾನ ತಳಿಕೆ ಇಷ್ಟಪಡ್ತೀರಾ? ಸರಿ ಸರ್, ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಏನು ಇದು ಬಯಸ್ತಾರೆ ಅಂದ್ರೆ ಸಿದ್ದರಾಮಯ್ಯ ಸರ್ ಆಗಲಿ, CM ಸಿದ್ದರಾಮಯ್ಯ ಸರ್ ಆಗಲಿ, DK ಶಿವಕುಮಾರ್ ಸರ್ ಆಗಲಿ, ನಮ್ಮ ಸರ್ದಾರ್ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಮಿನಿಸ್ಟರ್ ಆಗಲಿ, ಮತ್ತು ನಮ್ಮ ಭಾಗದ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ಆಗಲಿ, ಅವರು ಎಲ್ಲರೂ ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವ್ರನ್ನ ಟಿಕೆಟ್ ಕೊಟ್ಟು ಅವ್ರನ್ನ ನಾವು ಬೆಂಬಲ ಅಂತ ಕೊಡೋದೇವೋ ಅವ್ರನ್ನ ಆರಿಸ್ತರುವಂಥ ಕೆಲಸ ಮಾಡೋಣ. ಆವಾಗ ಈ ಗ್ಯಾರಂಟಿಯಿಂದ ಗ್ರಾಮ ಪಂಚಾಯತಿಗೆ ಅನುದಾನ ಸರಿಯಾಗಿ ಬರ್ತಾಯಿದೆ. ಆದಷ್ಟು ಗ್ರಾಮ ಪಂಚಾಯತಿ ಮೇಲೆ ಗಮನ ಇಟ್ಟು ನಮ್ಮ ಊರು ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡುತ್ತೆ. ಸರಿ ಸರ್, ಜನಗಳಲ್ಲಿ ಒಂದು ನಿಮ್ಮ ವಾರ್ಡಿನ ಜನರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಜನಗಳಲ್ಲಿ ಒಂದು ನಿಮ್ಮ ಬಗ್ಗೆ ಒಂದು ಅಭಿಪ್ರಾಯ ಇದೆ ಸರ್. ಮುಂಬರುವ ಚುನಾವಣೆಯಲ್ಲಿ ತಮಗೆ ಭಾಗಿ ಮಾಡಿಸಿ ತಮ್ಮನ್ನೇ ಆರಿಸಿ ತಂದು ತಮಗೊಂದು ಅವಕಾಶ ಕೊಡಬೇಕಂತ ಇದೆ ಸರ್. ಸೊ ಮುಂಬರುವ ಚುನಾವಣೆಯಲ್ಲಿ ತಾವು ಭಾಗಿಯಾಗ್ತೀರಾ ಅಥವಾ ಬೇರೆದವರು ಅವಕಾಶ ಕೊಡ್ತೀರಾ? ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಇಲ್ಲ ಸರ್, ನನ್ನ ವಾರ್ಡ್ ಜನ ಅವ್ರು ಏನು ಹೇಳ್ತಾರಲ್ಲ ಅದನ್ನ ಕೇಳೋಕೆ ಸಿಗ್ತಾರೆ. ಸರಿ ಸರ್, ಅವರು ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋತೀನಿ, ಬೇಡ ಅಂದ್ರೆ ಬಿಡ್ತೇನೆ. ಸರಿ, ನನ್ನ ವಾರ್ಡ್ ಜನ ಏನು ಹೇಳ್ತಾರಲ್ಲ ಅದನ್ನ ಕೇಳ್ತಾರೆ. ಸರಿ ಸರ್, ನಿಮ್ಮನ್ನು ಆರಿಸಿ ತಂದಂಥ ನಿಮ್ಮ ಜನಪ್ರೇಮಿಗಳು, ನಿಮ್ಮ ವಾರ್ಡಿನ ಜನರ ಇವರು ಗ್ರಾಮಸ್ಥರಿರ್ಬೋದು, ಅವರಿಗೆ ಒಂದು ನಿಮ್ಮ ಹೃದಯದ ಮಾತು ಹೇಳಲಿಕ್ಕೆ ಏನು ಇಷ್ಟಪಡ್ತೀರ? ಅವರಿಗೆ ನನ್ನ ಹೃದಯ ಬಳಿಯಿಂದ ಅವರಿಗೆ ಧನ್ಯವಾದ ಅವರಿಗೆ ಬಯಸ್ತೀನಿ. ಸರಿ ಸರ್, ಇಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡೋದಕ್ಕೆ ತುಂಬ ಹೃದಯದ ಧನ್ಯವಾದ.